ಬೆಂಗಳೂರಿನಲ್ಲಿ ಇವತ್ತು ಸಿಎಂ ಡಿಕೆಶಿ ಅವರಿಗೆ ಬಿಸಿ ಶೆಡ್ಯೂಲ್ ಇದೆ. ಬೈರಮಂಗಲಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಹೋಗುವಂಥದ್ದು ಡೌಟ್ ಎನ್ನಲಾಗ್ತಾ ಇದೆ. ಇವತ್ತು ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಸಾಲು ಸಾಲು ಕಾರ್ಯಕ್ರಮ ಕೂಡ ಇದೆ. ಒಂದು ಕಡೆ ಪಂಥಾಹ್ವಾನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ಡಿಕೆ ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಹೋಗೋದು ಡೌಟ್ ಎನ್ನಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಿಸಿ ಶೆಡ್ಯೂಲ್. ಇವತ್ತು ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಇವತ್ತು ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಸಾಲು ಸಾಲು ಕಾರ್ಯಕ್ರಮ ಇದೆ. ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆಯ ಕಾರ್ಯಕ್ರಮ ಕೂಡ ಇದೆ. ಬಳಿಕವಾಗಿ ಚಲ್ಗಟ್ಟಾದ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದಶಪಥ ಉದ್ಘಾಟಿಸಿ ಸಾರ್ವಜನಿಕ ಸಭೆಯಲ್ಲಿಯೂ ಕೂಡ ಇವತ್ತು ಭಾಗಿಯಾಗಲಿದ್ದಾರೆ. ಸಾಕಷ್ಟು ಸಾಲು ಸಾಲು ಕಾರ್ಯಕ್ರಮಗಳು ಇರುವಂತಹ ಕಾರಣವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಹೋಗುವಂತಹ ವಿಚಾರಗಳಿಗೆ ಏನಿದೆ ಅದನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಎನ್ನಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಇವತ್ತು ಎಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳಿ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೋಗಬಹುದಾ ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರು ಪತ್ರದ ಮುಖೇನವಾಗಿ ಏನು ಕರೆದಿದ್ದಾರೆ, ಬನ್ನಿ ಸಮಸ್ಯೆಗಳನ್ನು ಪರಿಹಾರ ಮಾಡೋಣ ಸ್ಪಾಟ್ ಅಲ್ಲೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೋಗ್ತಾರಾ ಇಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇದೆ. ಜೊತೆಗೆ ಇದು ರಾಜಕೀಯ ಜಟಾಪಟಿಯ ಜೊತೆಗೆ ರೈತರು ಕೂಡ ಪರ ವಿರೋಧವಾಗಿ ಕೂಡ ಜಟಾಪಟಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಓವರ್ ಆಲ್ ಮಾಹಿತಿಯನ್ನ ಕೂಡ ಕೊಡೋದಾದ್ರೆ ಕುಸುಮ, ಬಿಡದಿ ಟೌನ್ಶಿಪ್ನ ಜಟಾಪಟಿದೀಗ ತಾರಕಕ್ಕೆ ಏರಿರುವಂಥದ್ದು. ಇವತ್ತು ಬಿಡದಿಯ ಬೈರಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಪರ ವಿರೋಧ ಚರ್ಚೆ ನಡುವೆ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಸಿಎಂ ಡಿ ಕೆ ಶಿವಕುಮಾರ್ಗೆ ಒಂದು ಪಂಥಾಹ್ವಾನ ಕೊಟ್ಟಿದ್ರು. 27ರಂದು ನಾವು ಬೈರಮಂಗಲಕ್ಕೆ ಬರ್ತಾ ಇದ್ದೀವಿ, ನೀವು ಕೂಡ ಬನ್ನಿ, ಅಲ್ಲಿ ರೈತರ ಜೊತೆ ಚರ್ಚೆ ಮಾಡೋಣ, ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ರೈತರ ಜೊತೆ ನೇರವಾಗಿ ಚರ್ಚೆ ಮಾಡೋಣ ಅಂತೇಳಿ ತಿಳಿಸಿದ್ರು. ಆದರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ. ಆದರೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಪಂಥಾಹ್ವಾನ ಕೊಟ್ಟಿದ್ರು ಕೂಡ ಕುಮಾರಸ್ವಾಮಿ ಅವರು ನೇರವಾಗಿ ಬೈರಮಂಗಲಕ್ಕೆ ಬರ್ತಾ ಇರುವಂಥದ್ದು. ಬೈರಮಂಗಲದಲ್ಲಿ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಇಲ್ಲಿನ ಜೆಡಿಎಸ್ನ ಕಾರ್ಯಕರ್ತರು ಜೊತೆಗೆ ಒಂದಷ್ಟು ರೈತರುಗಳು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ವೇದಿಕೆಯನ್ನು ನಿರ್ಮಾಣ ಮಾಡಿ 4 ಗಂಟೆವರೆಗೂ ಕೂಡ ಕುಮಾರಸ್ವಾಮಿ ಅವರು ಇಲ್ಲೇ ಇರುವಂಥದ್ದು. ಸದ್ಯ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು. ನಾನು ಬೈರಮಂಗಲ ಗ್ರಾಮದಲ್ಲೇ ಇದ್ದೇನೆ. ಇಲ್ಲಿ ವೇದಿಕೆಯನ್ನು ಕೂಡ ಸಿದ್ಧ ಮಾಡ್ಕೊತಾ ಇರುವಂಥದ್ದು. ಇವತ್ತು 11 ಗಂಟೆ ಸುಮಾರಿಗೆ ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬರ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಹಾಗೂ ಇಲ್ಲಿನ ರೈತರು ಒಂದಷ್ಟು ವೇದಿಕೆಯನ್ನು ಸಿದ್ಧ ಮಾಡಿಸ್ಕೊಂಡು ಸುಮಾರು 4 ಗಂಟೆವರೆಗೂ ಕೂಡ ಕುಮಾರಸ್ವಾಮಿ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಬರುವಿಕೆಗಾಗಿ ಕಾಯುವಂಥದ್ದು. ಯಾಕಂದ್ರೆ ಸಾಕಷ್ಟು ಅಗ್ಗಜಗ್ಗಾಟ ಇತ್ತು, ಜೊತೆಗೆ ಸಾಕಷ್ಟು ವಿವಾದಗಳಿತ್ತು, ಪತ್ರ ವ್ಯವಹಾರ ಕೂಡ ನಡೆದಿತ್ತು. ಇಲ್ಲಿಗೆ ಬರಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಸಂಜೆ 4 ಗಂಟೆವರೆಗೂ ಕೂಡ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೋಸ್ಕರ ಕಾಯ್ತೀನಿ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು. ಒಂದಷ್ಟು ರೈತರುಗಳ ಜೊತೆ ಪರಿಹಾರ ಸಮಸ್ಯೆ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಇಲ್ಲಿನ ಒಂದಷ್ಟು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಬನ್ನಿ ಅಂತ ಹೇಳಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಕಂಪ್ಲೀಟ್ ಬೆಂಗಳೂರಿನಲ್ಲೇ ಸಾಕಷ್ಟು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬರುವಂಥದ್ದು ಬಹುತೇಕ ಡೌಟ್ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬರಲಿ ಅಥವಾ ಬರದೇ ಇರಲಿ, ನಾವಂತೂ ರೆಡಿ ಇದ್ದೇವೆ, ನಾವು ಪಂಥಾಹ್ವಾನವನ್ನು ಕೊಟ್ಟಿದ್ದೇವೆ, ಇಲ್ಲಿಗೆ ಬರಲಿ ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊತಾ ಇರೋಂಥದ್ದು. ಸಾಕಷ್ಟು ಪರ ವಿರೋಧಗಳಿತ್ತು. ಕುಮಾರಸ್ವಾಮಿ ಅವರು ನಡುವೆ ಕೂಡ ಡಿ ಕೆ ಶಿವಕುಮಾರ್ ಬರ್ತಾರ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಇತ್ತು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಬರೋ ಕಾರಣಕ್ಕೋಸ್ಕರವಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೈರಮಂಗಲ ಗ್ರಾಮಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ. ಇಲ್ಲಿ ರೈತರ ಜೊತೆ ಸಾಕಷ್ಟು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಕುಮಾರಸ್ವಾಮಿ ವಿರುದ್ಧ ಕೂಡ ಒಂದಷ್ಟು ಆಕ್ರೋಶಗಳು ಕೇಳಿ ಬಂತಿತ್ತು. ರೆಡ್ ಝೋನ್ ಅನ್ನ ಮಾಡಿದ್ರು, ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ನಾವು ಕೂಡ ಜಮೀನನ್ನ ಕೊಡ್ತೀವಿ ಅಂತೇಳಿ ಒಂದಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆಯಿಂದ ಯೋಜನೆಯ ಪರವಾಗಿದ್ದಂಥ ರೈತರುಗಳು ಕೂಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಸರ್ಕಾರ ಯೋಜನೆಯನ್ನ ಕೈ ಬಿಡಬಾರ್ದು, ನಾವೆಲ್ಲರೂ ಕೂಡ ಸರ್ಕಾರದ ಪರವಾಗಿದ್ದೇವೆ, ನಮಗೆ ಯೋಜನೆ ಆಗಲೇಬೇಕೇ ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅನ್ನ ಮಾಡಿ ಕಳೆದ 20 ವರ್ಷಗಳಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದೀವಿ, ಹಾಗಾಗಿ ನಮಗೆ ಯೋಜನೆ ಬೇಕೇ ಬೇಕು ಅಂತೇಳಿ ನಿನ್ನೆಯಿಂದ ಅವರು ಕೂಡ ಧರಣಿಯನ್ನು ನಡೆಸ್ತಾ ಇರುವಂಥದ್ದು. ನಿನ್ನೆ ಕುಮಾರಸ್ವಾಮಿ ಅವರು ಏನಾದರೂ ಇವತ್ತು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಒಂದಷ್ಟು ಪ್ರಶ್ನೆಗಳಿವೆ, ಕುಮಾರಸ್ವಾಮಿಯನ್ನ ನೇರವಾಗಿ ಆ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಯಾಕಂದ್ರೆ 20 ವರ್ಷಗಳಿಂದ ಸಾಕಷ್ಟು ಸಮಸ್ಯೆಯನ್ನು ನಾವು ಅನುಭವಿಸಿದೀವಿ. ಹಾಗಾಗಿ ಸಂಪರ್ಕದಲ್ಲಿ ಪ್ರವೀಣ್